ಯಾರ ಮೇಲಾದರೂ ಕೋಪ ದ್ವೇಷ ಏನಾದರೂ ಇಟ್ಕೊಂಡಿದ್ರೆ ಎಲ್ಲ ಆಚೆ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಒಳಗಡೆ ಬನ್ನಿರಿ. ಹಾಲೆಲೂಯಾ. ಅದನ್ನು ನಮ್ಮ ಒಳಗಡೆ ನಾವು ಇಟ್ಕೊಳ್ಬಾರ್ದು. ಆ ಥರ ನಾವು ಇಟ್ಕೊಳ್ಳೋದಾದ್ರೆ ನಾವು ದೇವ್ರ ಮಕ್ಕಳು ಅನ್ನಿಸ್ಕೊಳ್ಳೋಕ್ಕೆ ನಾವು ಯೋಗ್ಯರಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಚಳಿ ಆಗ್ತಾ ಇದೆ ಪಾಸ್ಟಮ್ಮನವ್ರು. ಹಾಲೆಲೂಯಾ, ಹಾಲೆಲೂಯಾ. ದೇವ ನಮ್ಗೆ ಸ್ತೋತ್ರವಾಗಲಿ. ನಾವು ವಾಕ್ಯದ ಕಡೆಗೆ ಹೋಗೋಣ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮನ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಹಾಲೆಲೂಯಾ. ಪಕ್ಕದಲ್ಲಿ ತಟ್ಟಿ ಹೇಳ್ರಿ, ಆಗ್ಲೇ ನಿದ್ದೆ ಮಾಡ್ತಾರೆ, ನಿದ್ದೆ ಮಾಡಬೇಡ್ರಿ. ತಟ್ರಿ ತಟ್ರಿ, ಆಗ್ಲೇ ಹಾಕ್ಲಿಕ್ಕೆ ಬರ್ತಾ ಇದೆ, ನಿದ್ದೆ ಬರ್ತಾ ಇದೆ. ಹಾಲೆಲೂಯಾ. ಕರ್ತನ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡಿಬಾರ್ದಂತ. ಹಾಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು, ದುಷ್ಟರ ಆಲೋಚನೆ ನಡೀತಾ ಇದ್ದೀರಾ? ನಡೀತಾ ಇದ್ದೀರಾ? ಹಾಲೆಲೂಯಾ. ಹಂಗಿದ್ರೆ ದುಷ್ಟರ ಆಲೋಚನೆ ಅಂದ್ರೆ ಏನು ನನಗೆ ಹೇಳ್ರಿ. ದುಷ್ಟರ ಆಲೋಚನೆ ಅಂದ್ರೆ ಏನು ನನಗೆ ಹೇಳ್ರಿ. ನಿಮ್ಗೆ ಗೊತ್ತಿರೋದು ನೀವು ಹೇಳಿ, ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ನೀವು ಇರೋದು ಎಂತಕ್ಕೆ ಪಾಸ್ಟಮ್ಮ ಮೈಕ್ ಹಿಡ್ಕೊಂಡು ನೀವೇ ಹೇಳ್ರಿ. ಹಾಲೆಲೂಯಾ. ಸೈತನನ ಆಲೋಚನೆ, ಶತ್ರುವಿನ ಆಲೋಚನೆ, ದುಷ್ಟರ ಆಲೋಚನೆ ಒಳ್ಳೇದೆ. ದೇವ್ರ ಸ್ತೋತ್ರ. ಹಾಲೆಲೂಯಾ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ರಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಾಲೆಲೂಯಾ. ದುಷ್ಟರ ಆಲೋಚನೆ ಎಂಬುದಾಗಿರೋದು ಅಂತಂದರೆ, ಕೆಲವೊಬ್ರು ಬಂದ್ಬಿಟ್ಟು ಏನು ಹೇಳ್ತಾರೆ, ಇವತ್ತೇಂತಕ್ಕೆ ನೀನು ಪ್ರಾರ್ಥನೆಗೆ ಹೋಗ್ತೀಯಾ? ಪರವಾಗಿಲ್ಲ, ಬರೋ ವಾರ ಹೋಗಾದರೆ ಹೋಗುತ್ತೆ. ಬರೋ ವಾರ ಹೋಗು. ಏನು ಇವತ್ತೊಂದು ವಾರ ಹೋಗಿಲ್ಲ ಅಂತಂದರೆ ಏನೂ ಆಗಲ್ಲ. ಅದೇ ದುಷ್ಟರ ಆಲೋಚನೆ. ಹಾಲೆಲೂಯಾ. ಏನಿವ ಸತ್ಯವೇದ ಓದೋದು? ಎಂತಕ್ಕೆ ಓದ್ತೀಯ? ಪರವಾಗಿಲ್ಲ, ಓದ್ಬೇಡ ಬಿಡು, ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಓದು, ನಾಳೆ ಓದು, ಪರವಾಗಿಲ್ಲ. ಅದು ದುಷ್ಟರ ಆಲೋಚನೆ. ಹಾಲೆಲೂಯಾ. ಏಂತಕ್ಕೆ ನೀನು ಪಾಸ್ಟಮ್ಮ ಮರ್ಯಾದೆ ಕೊಡ್ತೀಯ? ಕೊಡಬೇಡ, ಅದು ದುಷ್ಟರ ಆಲೋಚನೆ. ಏಂತಕ್ಕೆ ನೀನು ಯಾವಾಗಲೂ ಪ್ರಾರ್ಥನೆಗೆ ಹೋಗ್ತೀಯ? ಹೋಗ್ಬೇಡ, ಅದು ದುಷ್ಟರ ಆಲೋಚನೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲೇ ಇದ್ದೀರಾ? ದುಷ್ಟರ ಪ್ರತಿಯೊಂದು ನಮಗೆ ಮನುಷ್ಯರು ಕೊಡುವಂಥ ಎಲ್ಲ ಕೆಟ್ಟ ಆಲೋಚನೆಗಳು ದುಷ್ಟರ ಆಲೋಚನೆ ಆಗಿದೆ. ಕೆಲವೊಬ್ಬರೆಲ್ಲ ಆಲೋಚನೆಗೆ ನಾವು ಒಳ ಬಿದ್ದು ಏನು ಮಾಡ್ಬಿಡ್ತೇವೆ? ಬಿದ್ದೋಗ್ತೇವೆ ಆದಷ್ಟು ಬೇಗ. ಹಾಲೆಲೂಯಾ. ಏನೇನು ಪ್ರಾರ್ಥನೆ ಮಾಡೋದು? ಪ್ರಾರ್ಥನೆ ಮಾಡದಿರೋ ಎಲ್ಲ ಹೆಂಗೆಂಗೋ ಇದ್ದಾರೆ. 3 ಹೊತ್ತು ನೀನು ಪ್ರಾರ್ಥನೆ ಮಾಡಿದೆ, ನೀನು ದರಿದ್ರರೇ ಹೋಗಿಲ್ಲ. ಇದೆಲ್ಲ ದುಷ್ಟರ ಆಲೋಚನೆ. ಹೇಳಿದಾರಲ್ಲ ಎಷ್ಟೊಂದು ಜನ, ಯಾವಾಗಲೂ ಪ್ರಾರ್ಥನೆಗೆ ಹೋಗ್ತಾ ಇರ್ತೀಯ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀಯ, ಏಸು 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 ಅಂತ ಇರ್ತೀಯ, ಎಲ್ಲಿ ಇದ್ದಂಗೆ ಇದೆಯಾ? ಇದೆಲ್ಲ ದುಷ್ಟರ ಆಲೋಚನೆ. ಹಾಲೆಲೂಯಾ. ಅಂಥವ್ರ ಆಲೋಚನೆ ನಾವು ನಡಿಬಾರ್ದಂತೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ ಯಾರು ಹೇಳ್ಕೊಡ್ತಾರೋ? ದುಷ್ಟರ ಆಲೋಚನೆ. ಸತ್ಯವೇದ ಓದಬೇಡ ಎಂಬುದಾಗಿ ಹೇಳಿ ಯಾರು ಹೇಳ್ಕೊಡ್ತಾರೋ? ದುಷ್ಟರ ಆಲೋಚನೆ. ಸಭೆಗೆ ಹೋಗ್ಬೇಡ ಎಂಬುದಾಗಿ ಹೇಳಿ ಯಾರು ಹೇಳ್ಕೊಡ್ತಾರೋ? ದುಷ್ಟರ ಆಲೋಚನೆ. ಹಾಲೆಲೂಯಾ, ಹಾಲೆಲೂಯಾ. ಕೆಲವ್ರ ಮುಖ ಇಷ್ಟ ಆಗೋಯ್ತು. ಹಾಲೆಲೂಯಾ. ನಾವು ದುಷ್ಟರು ಹೇಳಿಕೊಡುವ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ಬಾರ್ದು. ದುಷ್ಟರು ನೋಡಿ ಹೇಳ್ಬೇಕೆ, ದುಷ್ಟನೇ ನನ್ನಿಂದ ಬಿಟ್ಟು ತೊಲಗಿ ಹೋಗು ಎಂಬುದಾಗಿ ಹೇಳಿ. ಹಾಲೆಲೂಯಾ. ನಾವೆಲ್ಲ ಹಂಗಿಲ್ಲ, ದುಷ್ಟರನ್ನ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೇವೆ. ಅವ್ನು ಇನ್ನೂ ಸ್ವಲ್ಪ ಹೊತ್ತು ಮಲಗು ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀವಿ. ಅವ್ನು ಪ್ರಾರ್ಥನೆ ಮಾಡಬೇಡ ಅಂದರೆ ನಾವು ಪ್ರಾರ್ಥನೆ ಮಾಡಲ್ಲ. ಅವ್ನು ಸತ್ಯವೇದ ಓದಬೇಡ ಅಂದರೆ ನಾವು ಸತ್ಯವೇದ ಓದಲ್ಲ. ಅವ್ನಿನ್ ಸಭೆಗೆ ಹೋಗ್ಬೇಡ ಅಂದರೆ ನಾವು ಸಭೆಗೆ ಹೋಗಲ್ಲ. ದುಷ್ಟರ ಆಲೋಚನೆಯಲ್ಲಿ ನಾವು ನಡೀತಾ ಇದ್ದೇವೆ. ಹಾಲೆಲೂಯಾ. ಕೆಲವೊಬ್ರು ಹೇಳ್ಬೋದು, ಪಾಸ್ಟಮ್ಮ ಹಂಗಿದ್ರೆ ಲೋಕದಲ್ಲಿ ಎಷ್ಟೊಂದು ಜನ ಪಾಪ ಮಾಡ್ತಾ ಇಲ್ವಾ, ತಪ್ಪುಗಳು ಮಾಡ್ತಾ ಇಲ್ವಾ, ಅವರೆಲ್ಲ ಹೆಂಗಂಗೆ ಇಲ್ವಾ, ನಮ್ಗೆ ಯಾಕೆ ಈ ಥರ ಪರಿಸ್ಥಿತಿ? ಹಾಲೆಲೂಯಾ. ಕೆಲವರು ಉಲ್ಟಾ ಕ್ವಶನ್ ಕೇಳೋರು ಇದ್ದಾರೆ, ಉಲ್ಟಾ ಪಲ್ಟಾ ಕೇಳೋರು ಇದ್ದಾರೆ. ಅವರೆಲ್ಲ ಒಂದೊಂದು ಸಾರಿ ಜ್ಞಾನಿಗಳಾಗೋಗ್ತಾರೆ. ಪಿ ಎಚ್ ಡಿ ಮಾಡಿರೋರು ಕೂಡ ಹಂಗೆ ಮಾತಾಡಲ್ಲ, ಹಂಗೆ ಮಾತಾಡ್ತಾರೆ ಕೆಲವೊಬ್ರು. ಹಾಲೆಲೂಯಾ. ಅಂತ ನೋಡಿ ವಾಕ್ಯ ಹೇಳ್ತೇನೆ ನೋಡಿ, ಓದ್ಕೊಡೋಣ. 4ನೇ ವಾಕ್ಯ. ದುಷ್ಟರೂ ಆಗಲ್ಲ, ಗಾಡಿ ಬಡಿಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಆದ್ದರಿಂದ ದುಷ್ಟರ ನ್ಯಾಯ ವಿಚಾರಣೆಯಲ್ಲಿಯೂ ಪಾಪಾತ್ಮರು ನೀತಿವಂತರ ಸಭೆಯು ನಿಲ್ಲುವುದಿಲ್ಲ. ಹಾಲೆಲೂಯಾ. ದುಷ್ಟರು ಆಗಲ್ಲ, ಯಾವ ರೀತಿ ಇರ್ತಾರಂತೆ? ಗಾಳಿ ಬಡಿಕೊಂಡು ಹೋಗುವ ಒಟ್ಟಿನಂತಿದ್ದಾರಂತೆ. ಇನ್ನೊಂದು ಕಡೆ ವಾಕ್ಯ ಹೇಳಿದೆ, ದುಷ್ಟರು ಬೇಗ ಬೆಳೀತಾರೆ, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗ್ತಾರೆ. ನಾವೆಲ್ಲ ನೆನೆಸ್ಕೊಂಡಿರ್ಬೋದು, ಅವರೆಲ್ಲ ಪಾಪಗಳು ಮಾಡಿಕೊಂಡು, ತಪ್ಪುಗಳು ಮಾಡಿಕೊಂಡು, ಅನ್ಯಾಯ ಮಾಡಿಕೊಂಡು ಚೆನ್ನಾಗಿ ಬೆಳೀತಾ ಇದ್ದಾರಲ್ಲ, ಚೆನ್ನಾಗಿದ್ದಾರಲ್ಲ, ಯಾವುದಕ್ಕೂ ಕಡಿಮೆ ಇಲ್ವಲ್ಲ, ಚೆನ್ನಾಗೇ ಇದ್ದಾರಲ್ಲ, ಒಳ್ಳೊಳ್ಳೆ ಕಾರ್ಗಳು ತಗೊಂಡು, ಒಳ್ಳೊಳ್ಳೆ ಬೈಕ್ಗಳು ತಗೊಂಡು ಆಶೀರ್ವಾದವಾಗಿದ್ದಾರಲ್ಲ. ನಾನು ಕೂಡ ಎಷ್ಟೊಂದು ಸಾರಿ ದೇವ್ರನ್ನ ಕೇಳಿದ್ದೀನಿ. ಹಾಲೆಲೂಯಾ. ನಾನು ಕೂಡ ಸುಮಾರು ಸಾರಿ ದೇವ್ರನ್ನ ಕೇಳಿದ್ದೀನಿ. ಪಾಸ್ಟರ್ನ ಹತ್ರ ಎಷ್ಟೊಂದು ಸಾರಿ ಹೇಳಿದ್ದೀನಿ. ಕೆಲವೊಬ್ಬರೆಲ್ಲ ನಮ್ಗೆ ತುಂಬ ಅನ್ಯಾಯವಾಗಿ ತುಚ್ಛವಾಗಿ ಮಾತಾಡ್ದೇವ್ರೆ, ಅವರೆಲ್ಲ ಚೆನ್ನಾಗೇ ಇದ್ದಾರಲ್ಲಪ್ಪ. ನಾನು ಹಂಗೆ ದೇವ್ರದ್ರೆ ಅವರೆಲ್ಲ ಚೆನ್ನಾಗೇ ಇದ್ದಾರಲ್ಲ ಅಂತ ಅವ್ರು ಶಿಕ್ಷೆ ಕೊಡು ಅಂತ ನಾನು ಹೇಳ್ತೀನ. ಅವರೆಲ್ಲ ಚೆನ್ನಾಗೇ ಇದ್ದಾರಲ್ಲ. ಹಾಲೆಲೂಯಾ. ಆಗುವಂದ ನನಗೆ ಈ ವಾಕ್ಯ ಜ್ಞಾಪಕ ಬರುತ್ತೆ. ದುಷ್ಟರು ಆಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರಂತೆ. ಹಾಲೆಲೂಯಾ. ಈ ಒಟ್ಟು ಯಾವ ರೀತಿ ನೋಡ್ತೀರಾ? ಸುಮ್ಮನೆ ಉಪ್ಪಂತೂದ್ರೆ ಹೋಗುತ್ತೆ? ಇಲ್ಲ, ಅಲ್ಲೇ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತಾ? ಗಾಳಿ ಬಂದ ತಕ್ಷಣ ಎಲ್ಲೋಗುತ್ತೋ ಸಿಗಲ್ಲ ಅದು. ಹಾಲೆಲೂಯಾ.
ಅಂಥವರು ದುಷ್ಟರ ನ್ಯಾಯ ವಿಚಾರಣೆ, ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲೋದಿಲ್ವಂತೆ. ಹಲ್ಲೆಲೂಯ. ಅಂಥವರೆಲ್ಲ ನೀತಿವಂತರ ಸಭೆಯಲ್ಲಿ ನಿಲ್ಲೋದಿಲ್ವಂತೆ. ದುಷ್ಟ ಆಲೋಚನೆ ಕೊಡುವಂಥವರೆಲ್ಲರೂ ನೀತಿವಂತರ ಸಭೆಯಲ್ಲಿ ನಿಲ್ಲೋದಿಲ್ವಂತೆ. ಹಲ್ಲೆಲೂಯ. ಬೇಗ ಬೆಳೀತಾರೆ, ಸರ್ರ ಅಂತ ನುಗ್ಗೆಕಾಯಿ ಮರ ಬೆಳೆದಂಗೆ. ನಾವು ಹೇಳ್ತೇವೆ ನುಗ್ಗೆಕಾಯಿ ಮರ ಬೆಳೆದಂಗೆ ಸರ್ರ ಅಂತ ಬೆಳೆದ್ಬಿಡ್ತಾರೆ. ಹೂ ಬಿಟ್ಟು ಹೂ ಬಂದ್ಬಿಡುತ್ತೆ, ಹೂವನೂ ಬಂದ್ಬಿಡುತ್ತೆ, ಕಾಯಿನೂ ಬಂದ್ಬಿಡುತ್ತೆ, ಒಳ್ಳೆ ಹಸಸ್ರಾಗಿರೋ ಎಲೆನೂ ಬಂದ್ಬಿಡುತ್ತೆ. ಗಾಳಿ ಬಂದಿದ ತಕ್ಷಣ ಪೀಸ್ ಆಗೋಗುತ್ತೆ. ಹಲ್ಲೆಲೂಯ. ನೋಡಿದ್ದೀರಾ? ಇಲ್ಲ ನಾನು ನುಗ್ಗೆ ಮರಕ್ಕೆ ಹತ್ತಿದ್ದೀನಿ ಅನ್ನೋರು ಕೈ ಎತ್ರಿ. ಹತ್ತಕ್ಕಾಗಲ್ಲ. ಯಾಕೆ? ಅಷ್ಟು ಸ್ಟ್ರಾಂಗ್ ಇಲ್ಲ ಅದು. ಲಟಕಂದ ಮುರಿದೈತದೆ. ನಮ್ಗೆ ಇದ್ದವನಿಗೆ ಕೊಟ್ಟರೆ ಮುರಿದಾಗ್ತಾನೆ, ಅಷ್ಟು ಸ್ಟ್ರಾಂಗ್ ಇಲ್ಲ ಅದು. ಹಲ್ಲೆಲೂಯ. ಯಾರಾದ್ರೂ ಹತ್ತಿದ್ದೀರ ನುಗ್ಗೆ ಮರ? ಸಾಹಸ ಮಾಡಿ. ನಮ್ಮ ಕೈ ಕಾಲು ಮುರಿದೋಗುತ್ತೆ ನುಗ್ಗೆ ಮರ ಹತ್ತಿದ್ರೆ. ಹಲ್ಲೆಲೂಯ. ನಾನು ನುಗ್ಗೆ ಮರವಾಗಿ ಬೆಳಿಬಾರ್ದು ಯಾವಾಗ್ಲೂ. ದುಷ್ಟರು ಅದೇ ಥರ ಬೇಗ ಬೆಳೆದು ಬಿಡ್ತಾರೆ, ಬೇಗ ಮೇಲಕ್ಕೆ ಹೋಗ್ಬಿಡ್ತಾರೆ. ಆದರೆ ಗಾಳಿ ಬರುವಾಗ, ಇಕ್ಕಟ್ಟು ಬರುವಾಗ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯ. ನಾನು ಸಣ್ಣ ಕ್ಲಾಸ್ ಮಕ್ಕಳಿಗೆ ಯಾರಿಗೊಂದು ಹಾಡು ಹೇಳ್ಕೊಡ್ತೇನೆ. ಜಾಣ ಮಣ್ಣಿನ ಮೇಲೆ ಮನೆ ಕಟ್ತಾನಂತೆ. ಆಗ ಮಳೆ ಬಂತು, ದಡಬಡ ಮನೆ ಬಂತು, ನೀರು ಏರಿತು, ಆಗ ಮನೆ ಬಿದ್ದೋಯ್ತು. ಮಕ್ಕಳನ್ನ ಹೇಳ್ಕೊಡ್ತೀನಿ ಆವಾಗ ಆಡಿದ್ದು. ಹಲ್ಲೆಲೂಯ. ಜಾಣ ಅಂದ್ಬಿಟ್ಟೆ, ಮೂರ್ಖ ಮಣ್ಣಿನ ಮೇಲೆ ಮನೆ ಕಟ್ತಾನೆ. ಜಾಣ ಅಲ್ಲ, ಮೂರ್ಖ ಮಣ್ಣಿನ ಮೇಲೆ ಮನೆ ಕಟ್ಟಿ ಮಳೆ ಬಂದಾಗ ಮನೆ ನಿಲ್ಲಲ್ಲ, ಬಿದ್ದೋಗುತ್ತೆ. ಆದರೆ ಜಾಣ ಏನು ಮಾಡ್ತಾನೆ ಗೊತ್ತಾ? ಬಂಡೆ ಮೇಲೆ ಮನೆ ಕಟ್ತಾನೆ. ಮಳೆ ಬಂದ್ರು, ಗಾಳಿ ಬಂದ್ರು, ಏನು ಬಂದ್ರು ಕೂಡ ಅದು ಬಿದ್ದೋಗಲ್ಲ. ಹಲ್ಲೆಲೂಯ. ದುಷ್ಟರು ಅದೇ ಥರ. ಅವ್ರ ಒಳ್ಳೆ ಆಲೋಚನೆ ನಡೆಯಲ್ಲ, ಅವ್ರ ಆಲೋಚನೆ ಎಲ್ಲ ಕೆಟ್ಟದ್ದೇ. ನಾವು ಅವ್ರು ನೋಡಿ ಇವ್ರು ನೋಡಿ ದೇವ್ರ ಮಕ್ಕಳು ಜೀವಿಸ್ಬಾರ್ದು. ಹಲ್ಲೆಲೂಯ. ಅವ್ರು ಅದನ್ನ ಮಾಡ್ತಾರೆ, ಇವ್ರು ಇದನ್ನ ಮಾಡ್ತಾರೆ, ನಾವು ಜೀವಿಸ್ಬಾರ್ದು. ದೇವ್ರ ವಾಕ್ಯ ಏನು ಹೇಳ್ತಾನೋ ಅದನ್ನ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಅವ್ರು ನೋಡಿ ಇವ್ರು ನೋಡಿ ಜೀವಿಸೋದಾದ್ರೆ ಖಂಡಿತವಾಗ್ಲೂ ದೇವ್ರ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ನಮ್ ಕೂಡ ಅನೇಕ ಜನಗಳು ಹೇಳಿದ್ರು ಸಭೆನ ಹಿಂಗೆ ನಡೆಸ್ಬೇಕು, ಹಂಗೆ ನಡೆಸ್ಬೇಕು. ನಾವು ಯಾರ ಮಾತಿಗೆ ಕಿವಿ ಕೊಟ್ಟಿಲ್ಲ, ದೇವ್ರ ಮಾತಿಗೆ ಕಿವಿ ಕೊಟ್ಟು. ಹಲ್ಲೆಲೂಯ. ಅದಕ್ಕೆ ನಮ್ಮ ಸಭೆ ಸ್ವಲ್ಪ ಜನ ಕಡಿಮೆ. ಹಲ್ಲೆಲೂಯ. ಯಾರೋ ಹೇಳಿದಂಗೆ ಎಲ್ಲಿ ಒಳ್ಳೆ ಮಾತು, ಎಲ್ಲಿ ತಿದ್ದು ನಡೆಸ್ತಾರಲ್ಲ ಜನ ಕಡಿಮೆ ಅಂತೆ, ಎಲ್ಲಿ ಗದ್ರಿಸ್ತಾರಲ್ಲ ಜನ ಕಡಿಮೆ ಅಂತೆ. ಹಲ್ಲೆಲೂಯ. ನಾನು ಬಂದ್ಬಿಟ್ಟು ಪರವಾಗಿಲ್ಲ, ನೀವೆಲ್ಲ ಏನು ಬೇಕಾದರೂ ಮಾಡ್ಕೊಳ್ರಿ, ಏನು ತಪ್ಪು ಬೇಕಾದರೂ ಮಾಡ್ಕೊಳ್ರಿ, ಇಟ್ಸ್ ಓಕೆ, ಏನು ತೊಂದರೆ ಇಲ್ಲ, ಬನ್ನಿರಿ ಅಂತಂದರೆ ಬರೋ ವಾರ ನಮ್ಮ ಸಭೆ ತುಂಬೋಗುತ್ತೆ. ಹಲ್ಲೆಲೂಯ. ಹೌದಾನೆ? ತುಂಬೋಗುತ್ತೆ ನಮ್ಮ ಸಭೆ ಬರೋ ವಾರ. ನೀವೇನು ತಪ್ಪು ಮಾಡಿದ್ರು ಸರಿ, ಏನು ಪಾಪ ಮಾಡಿದ್ರು ಸರಿ, ಭಾನುವಾರ ಬನ್ನಿರಿ, ಆರಾಧನೆ ಮಾಡಿರಿ, ಹೋಗ್ರಿ, ಕಾಣಿಕೆ ಹಾಕ್ರಿ, ಹೋಗ್ರಿ, ಅಷ್ಟೇ ಸಾಕು ಅಂತ ನಾನು ಹೇಳೋದಾದರೆ ನನ್ನ ಸಭೆ ಈ ವರ್ಷದೊಳಗಡೆ ನನ್ನ ಸಭೆಲಿ 500 ಜನ ಆಗಿರ್ತಾರೆ. ಹಲ್ಲೆಲೂಯ. ಆಗಿರ್ತಾರೆ ಇಲ್ವಾ? ಲಾಸ್ಟ್ ಇಯರ್ ನಿದ್ದೆ ಮಾಡಬೇಡ್ರಿ. ತಟ್ರಿ, ಲಾಸ್ಟ್ ತಟ್ರಿ, ಅಕ್ಕಪಕ್ಕ ತಟ್ರಿ, ತಟ್ರಿ ತಟ್ರಿ, ಲಲಿತಮ್ಮನ್ ತಟ್ರಿ, ಮಮತಾನ್ ತಟ್ರಿ. ಹಲ್ಲೆಲೂಯ. ಹಲ್ಲೆಲೂಯ. ಸುರೇಶ್ ಬದನ್ ತಟ್ರಿ ಆ ಕಡೆ. ನಾನು ಹೆಸರಿಗೆ ನೆಕ್ಸ್ಟ್ ನಿದ್ದೆ ಮಾಡೋರು ಹೆಸರು ಇರೋದು ಕರಿತೀನಿ ನಾನು. ಹಲ್ಲೆಲೂಯ. ಹಾಗೆ ನೆಕ್ಸ್ಟ್ ಇನ್ನೊಬ್ರು ನಿದ್ದೆ ಮಾಡಲ್ಲ, ಪಾಸ್ಟಮ್ಮ ನೆಕ್ಸ್ಟ್ ನಮ್ಮ ಹೆಸರು ಇರ್ತಾರೆ ಅಂತ. ಹಲ್ಲೆಲೂಯ. ಹೌದಾನೆ? ನೆಕ್ಸ್ಟು ಪಕ್ಕದಲ್ಲಿ ನವೀನ ಪಕ್ಕದಲ್ಲಿ ತಟ್ಟು, ವೆಂಕಟೇಶ್ ಬ್ರದರ್ ತಟ್ಟು, ತಟ್ಟು ವೆಂಕಟೇಶ್ ಬ್ರದರ್, ಸಾಮ್ಯಲ್ ಬ್ರದರ್ ತಟ್ಟು. ಹಲ್ಲೆಲೂಯ. ನೆಕ್ಸ್ಟ್ ಇನ್ನೊಬ್ರು ನಿದ್ದೆ ಮಾಡಲ್ಲ, ಬರೋದೇ 2 ಅವರ್ ಪ್ರಾರ್ಥನೆ, 2 ಅವರ್ 2 ಅವರ್ 3 ಅವರ್ ಅಷ್ಟೇ. ಆಗ್ಲೂ ನಿದ್ದೆ ಮಾಡ್ತೀವಿ ಅಂತಂದ್ರೆ ನಿಮ್ಮಂಥ ಜಾಣರು ಯಾರು ಇಲ್ಲ. ಹಲ್ಲೆಲೂಯ. ನಾನೇನಾದರೂ ಅಕಸ್ಮಾತ್ ಇಲ್ಲ ನೀವೇನು ಬೇಕಾದರೂ ಮಾಡ್ಕೊಳ್ರಿ, ಅಪ್ಪ ಅಮ್ಮನ ಮರ್ಯಾದೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಸಿಗರೇಟ್ ಕುಡಿದ್ರು ಓಕೆ, ನೀವು ಸಾರಾಯಿ ಕುಡಿದ್ರು ಓಕೆ, ನೀವು ಏನು ತಪ್ಪು ಮಾಡಿದ್ರು ಓಕೆ, ಗುಟ್ಕಾ ಹಾಕೊಂಡು ಏನು ಮಾಡಿದ್ರು, ಎಷ್ಟು ಹುಡುಗಿನ ಕರ್ಕೊಂಡು ಹೋದ್ರು ಓಕೆ, ನೀವು ಬರೋವರ ನೀವು ಸಭೆಗೆ ಬರ್ರಿ, ಆರಾಮಾಗಿ ಬಂದು ಹೋಗ್ಬೋದು, ಕತ್ತಿನ ಮೆಸ್ ತೊಗೊಳ್ಬೋದು ಅಂತಂದರೆ ನನ್ನ ಸಭೆ ಬರೋ ವರ್ಷ 500-600 ಜನ ಆಗಿರ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಆರಾಮಾಗಿ ಮಾಡ್ಬೋದು, ಬಟ್ ದೇವ್ರ ಹತ್ರ ಲೆಕ್ಕ ಕೊಡಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನಾವು ದೇವ್ರ ಭಯಪಟ್ಟು ಜೀವಿಸ್ತಾ ಇದ್ದೇವೆ. ನಮ್ಮ ಸಭೆಯಲ್ಲಿ ಯಾವಾಗಲೂ ಗದರುವಂಥದ್ದೇ, ನಮ್ಮ ಸಭೆಯಲ್ಲಿ ಯಾವಾಗಲೂ ತಿದ್ದುವಂಥದ್ದೇ. ಸುಮ್ಮನೆ ಗದರಲ್ಲ, ವಾಕ್ಯವನ್ನಿಟ್ಟು ಗದರ್ತೇವೆ. ಹಲ್ಲೆಲೂಯ. ಕೆಲವೊಬ್ರು ಹೇಳಿದ್ರು, ಪಾಸ್ಟಮ್ಮ ಈ ಸಭೆಯಲ್ಲಿ ಪಾಸ್ಟಮ್ಮ ಗದರ್ತಾರೆ, ತಿದ್ದುತ್ತಾರೆ, ನಮಗೆ ಪ್ರತಿಯೊಂದು ವಾಕ್ಯನಿಟ್ಟು ಹೇಳ್ತಾರೆ, ಬಟ್ ಯಾವ ಸಭೆಯಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದು ನೋಡಿಲ್ಲ. ಹಲ್ಲೆಲೂಯ. ಇನ್ನೊಂದು ಸಭೆಗೆ ನಾವು ಹೋಗಿದ್ದು, ಇಲ್ಲಿಂದ ಸುಮಾರು 30 ಕಿಲೋಮೀಟ್ರು, ಸಭೆಗೆಲ್ಲ ಒಂದು ಮನೆಗೆ. ಅಲ್ಲಿ ಪಾಸ್ಟಯ್ಯ ಪ್ರಸಂಗ ಮಾಡ್ತವ್ರೆ, ಆ ಸಭೆಯಲ್ಲಿ ನೀವು ಸಿಗರೇಟ್ ಕುಡಿಯೋದು ತಪ್ಪು ಅಂತ ಹೇಳ್ಕೊಟ್ಟೇ ಇಲ್ವಂತೆ. ಹಲ್ಲೆಲೂಯ. ಹೇಳ್ಕೊಟ್ಟೇ ಇಲ್ವಂತೆ. ನೀವು ಸಾರಾಯಿ ಕುಡಿಯೋದು ತಪ್ಪು ಅಂತ ಹೇಳ್ಕೊಟ್ಟೇ ಇಲ್ವಂತೆ. ನಮಗೆ ಶಾಖ ಪಾಸ್ಟಯ್ಯ ಪ್ರಸಂಗ ಮಾಡ್ತಾ ಇದ್ರು ಅವರು, ನಮ್ಗೆ ಈ ಥರ ಒಂದಿನ ಕೂಡ ನಮ್ಮ ಪಾಸ್ಟ್ ಹೇಳ್ಕೊಟ್ಟಿದ್ದೇ ಇಲ್ವಲ್ಲ. ಹಲ್ಲೆಲೂಯ. ಹಲ್ಲೆಲೂಯ.
ಎಲ್ಲ ಭಾಗ್ಯವಂತರು, ಹೌದಾ ಇಲ್ವಾ? ಹಲ್ಲೆಲೂಯಾ. ನೀವೆಲ್ಲರೂ ಧನ್ಯರು. ಈ ಕಡೆ ದಿನದಲ್ಲಿ ಕೂಡ ಪಾಪವನ್ನು ಕುರಿತು ಎಚ್ಚರಿಸುವಂಥ ಸಭೆ ಇದೆ ಅಂತಂದರೆ ನೀವೆಲ್ಲರೂ ಧನ್ಯರಾಗಿದ್ದೀರಿ. ಹಲ್ಲೆಲೂಯಾ. ದೇವ್ರ ವಾಕ್ಯದ ದುಷ್ಟರ ಆಲೋಚನೆ ನಡೀಬಾರ್ದು. ದುಷ್ಟನ ಕೊಡುವಂಥ ಆಲೋಚನೆ ನಾವು ಪಕ್ಕಕ್ಕೆ ತಳ್ಳಿ ಹಾಕೊಂಡು ನಾವು ಹೋಗ್ತಾ ಇರಬೇಕು. ಅವನ ಆಲೋಚನೆ ಬರೀ ಕೆಟ್ಟದ್ದೇ, ನಮ್ಗೆ ಯಾವಾಗಲೂ ಕೆಟ್ಟದ್ದು ಬಯಸುವಂಥದ್ದು ಅವನ ಆಲೋಚನೆ. ಸ್ಟಾರ್ಟಿಂಗಲ್ಲಿ ಅದು ಸಿಹಿಯಾಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರ್ಬೋದು ದುಷ್ಟನ ಆಲೋಚನೆ. ಸ್ಟಾರ್ಟಿಂಗಲ್ಲಿ ನಮಗೆ ಆರಾಮಾಗಿರ್ಬೋದು, ಏನು ತೊಂದರೆ ಇಲ್ಲಪ್ಪ, ನಾನು ಆರಾಮಾಗಿದ್ದೀನಿ, ಪಾಪ ಮಾಡ್ತಾ ಇದ್ದೀನಿ, ಯಾರು ನೋಡ್ತಾ ಇಲ್ಲ, ಆರಾಮಾಗಿ ದುಷ್ಟನ ಆಲೋಚನೆ ತಗೊಂಡು ನಾವು ಆರಾಮಾಗಿರ್ಬೋದು. ಆದರೆ ಹೋಗ್ತಾ 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 ಹಲ್ಲೆಲೂಯಾ ಹಲ್ಲೆಲೂಯಾ. ಶುಗರ್ ಇರೋರು ನೋಡಿದ್ದೀರಾ? ಗಾಯ ಆದರೆ ಚಿಕ್ಕ ಗುಳ್ಳೆ ಆದರೆ ಹಂಗೆ ಹೋಗಲ್ಲ, ಅದು ಚಿಕ್ಕ ಗುಳ್ಳೆ ಆಗಿ ಅದು ಸ್ವಲ್ಪ ಗಾಯ ಆಗಿ ಸ್ವಲ್ಪ ದೊಡ್ಡ ಗಾಯ ಆಗಿ ಹೋಗಿ 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 ಲಾಸ್ಟಲ್ಲಿ ಕಾಲೇ ಎತ್ತುವಂಥ ಪರಿಸ್ಥಿತಿ ಬರುತ್ತೆ. ಹಲ್ಲೆಲೂಯಾ. ಹೌದು ತಾನೆ? ಶುಗರ್ ಇರೋರು ಗಾಯ ಆಗ್ಬಿಟ್ಟೆ ತುಂಬ ಕಷ್ಟ ವಾಸಿ ಆಗೋದು. ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ ಥರ ಪಾಪ ಮಾಡುವ ದುಷ್ಟರ ಆಲೋಚನೆ ಕೇಳೋ ಸ್ಟಾರ್ಟಿಂಗಲ್ಲಿ ನಿಮಗೆ ಆರಾಮಾಗಿರ್ಬೋದು, ಸ್ಟಾರ್ಟಿಂಗಲ್ಲಿ ಯಾರು ನೋಡದೆ ಇರ್ಬೋದು, ಸ್ಟಾರ್ಟಿಂಗಲ್ಲಿ ನಿಮ್ಗೆ ಎಲ್ಲ ಆರಾಮಾಗಿ ಹೋಗ್ತಾ ಇದೆ ಅಂತಿರ್ಬೋದು. ಬಟ್ ಹೋಗ್ತಾ 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 ಅದು ಪಿಕ್ಚರ್ ಓಪನ್ ಆಗೋದು. ಹಲ್ಲೆಲೂಯಾ. ದೇವರು ಯಾರಿಗೂ ಗೊತ್ತಿಲ್ಲದ್ರು ಹಾಗೆ ಬಿಟ್ಬಿಡು ಎಂಬುದಾಗಿ ಹೇಳ್ತಾರೆ. ದೇವ್ರು ಯಾರಿಗೂ ಗೊತ್ತಿಲ್ಲದ್ರು ಹಾಗೆ ಎಚ್ಚರಿಸ್ತಾರೆ. ದೇವ್ರು ಯಾರಿಗೂ ತಿಳಿದಿರೋ ಹಾಗೆ ಎಚ್ಚರಿಸ್ತಾನೆ ಇರ್ತಾರೆ. ಬಟ್ ನೀನು ಏನು ಮಾಡ್ತಾ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀಯ, ದುಷ್ಟನ ಆಲೋಚನೆ ಕೇಳ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀಯ. ಆದರೆ ಒಂದಿನ ಬರುತ್ತೆ, ಹಲ್ಲೆಲೂಯಾ, ಯಾರು ನೋಡದೆ ಇರುವಾಗೆ ನೀನು ಪಾಪ ಮಾಡಿದ್ಯಾ, ಬಟ್ ಒಂದಿನ ಎಲ್ಲರೂ ನೋಡುವ ಹಾಗೆ ಸಿಕ್ಕಾಕೊಳ್ಳುವಂಥ ಸಮಯ ಬರುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರು ಗದರಿಸ್ತಾರೆ, ಎಚ್ಚರಿಸ್ತಾರೆ, ಬಿಟ್ಬಿಡು ಎಂಬುದಾಗಿ ಹೇಳ್ತಾರೆ, ವಾರ ಹೇಳ್ತಾರೆ. ದುಷ್ಟನ ಆಲೋಚನೆ ಕೇಳಬೇಡ ಮಗನೇ, ದುಷ್ಟನ ಆಲೋಚನೆ ಕೇಳಬೇಡ ಮಗಳೇ ಎಂಬುದಾಗಿ ವಾರ ಎಚ್ಚರಿಸ್ತಾರೆ. ನಾವೇನು ಮಾಡ್ತೇವೆ? ಬಿಡು, ಮಾಡೋಕ್ಕೆ ಕೆಲಸ ಇಲ್ಲ. ಈ ಟೈಮಲ್ಲಿ ನಾವು ಅನುಭವಿಸ್ತೀವಿ, ಯಾವ ಟೈಮಲ್ಲಿ ಅನುಭವಿಸ್ಬೇಕು? ಹಲ್ಲೆಲೂಯಾ. ಈ ಟೈಮಲ್ಲಿ ಎಂಜಾಯ್ ಮಾಡಿದೆ, ಯಾವ ಟೈಮಲ್ಲಿ ಎಂಜಾಯ್ ಮಾಡಬೇಕು? ನಾವು ಯವ್ವನಸ್ಥರು, ಯಾರು ಹೇಳ್ದಾಗ ನಮ್ಗೆ ಈ ತಡೆಗೆ ಯವ್ವನ ಸ್ತ್ರೀಗಳು ನಾವು. ಈ ಟೈಮಲ್ಲಿ ನಾವು ಎಂಜಾಯ್ ಮಾಡಿದ್ರೆ ಯಾವ ಟೈಮಲ್ಲಿ ಎಂಜಾಯ್ ಮಾಡಬೇಕು? ಕರ್ತನ ವಾಕ್ಯ ಹೇಳುತ್ತೆ, ಯವ್ವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸು ಎಂಬುದಾಗಿ ಹೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಭಯಭಕ್ತಿಯುಳ್ಳವರಾಗಿ ನಡ್ಕೊಳ್ಬೇಕು. ಯವ್ವನ ಕಾಲದಲ್ಲಿ ಯಾವ ರೀತಿ ನೀನು ಕರ್ತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ತೀಯೋ, ಇನ್ನು ಹೋಗ್ತಾ ಹೋಗ್ತಾ ಕರ್ತನ ಆ ರೀತಿ ನಡೆಸುವಾತನ. ಹಲ್ಲೆಲೂಯಾ. ನಮ್ಮ ಯವ್ವನ ಕಾಲದ ಆಸೆಗಳೆಲ್ಲ ನಾವು ಪಕ್ಕಕ್ಕೆ ಬದಿಗಿಟ್ಬಿಟ್ಟು ನಾನು ಸೇವಕರು ಸೇವೆ ಮಾಡೋದಕ್ಕಾಗಿ ಪ್ರಾರಂಭ ಮಾಡ್ತೀವಿ. ಹಲ್ಲೆಲೂಯಾ ಹಲ್ಲೆಲೂಯಾ. ನನಗೆ 18 ವರ್ಷ, ಪಾಸ್ಟಿಗೆ 24 ವರ್ಷ ಅಷ್ಟೇ. ನಾವು ಸೇವೆಗೆ ಹೋದಾಗ ಅಷ್ಟೇ, ಎಷ್ಟು ಆಸೆಗಳಿರಲ್ಲ. ಈಗ ಯವ್ವನ ಹೆಸರು ಕೇಳ್ರಿ, ಎಷ್ಟಾಗಿ ತಿರುಗಬೇಕು, ಹೌದಲ್ಲ? ಮನೇಲಿ ಇರ್ತಾರೆ ಸೆರೆಟಾಗಿ ಒಂದು ಜಾಗದಲ್ಲಿ, ಕಾಲು ಹಿಂಗೆ ಅಂತ ಇರ್ತವೆ, ಎಲ್ಲಿಗೋಗೋಣ. ಹೌದು ತಾನೆ? ಏನು ತಿನ್ನೋಣ, ಎಲ್ಲಿಗೋಗೋಣ, ಯಾವ ಊರಿಗೆ ಹೋಗೋಣ, ಯಾವ ಹುಡುಗಿ ನೋಡೋಣ, ಯಾವ ಹುಡುಗನ ನೋಡೋಣ. ಹಲ್ಲೆಲೂಯಾ. ಹೌದು ತಾನೆ? ಇಲ್ಲ ಫಸ್ಟ್ ನಾನು ಯಾವುದನ್ನು ಹುಡುಗಿ ನೋಡ್ಬಿಟ್ಟು ತಲೆ ಬಗ್ಗಿಸ್ಕೊಂಡು ಹೋಗ್ತೀನಿ, ನೋಡೋದೇ ಇಲ್ಲ. ಹಲ್ಲೆಲೂಯಾ. ಇಲ್ಲ ಪಾಸ್ಟಮ್ಮ ಯಾವುದನ್ನ ಹುಡುಗ ನೋಡ್ಬಿಟ್ಟು ಹ್ಯಾಂಡ್ಸಮ್ ಆಗಿದೆ ಅಂತ ಅನ್ನೋದೇ ಇಲ್ಲ, ತಲೆ ಬಗ್ಗಿಸ್ಕೊಬಿಡ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ನಾವು ಆಲೋಚನೆ ಮಾಡ್ತೇವೆ. ಇನ್ನು ಯವ್ವನ ಕಾಲವನ್ನೆಲ್ಲ ನೀನು ದೇವ್ರಿಗಾಗಿ ಸಮರ್ಪಿಸು, ಇನ್ನು ಯವ್ವನ ದಿನವನ್ನೆಲ್ಲ ನೀನು ದೇವ್ರಿಗಾಗಿ ಸಮರ್ಪಿಸು. ಹಂಗಿದ್ರೆ ಬರೀ ಯವ್ವನಸ್ಥರು ಅಷ್ಟೇನಾ? ಇರುವಂಥ ಪ್ರತಿಯೊಬ್ಬೊಬ್ಬರು ಕೂಡ ಅಷ್ಟೇ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನು ನಾವು ಯೇಸುವಿಗಾಗಿ ನಾವು ಒಪ್ಪಿಸಿಕೊಳ್ಳುವುದಾದರೆ ಕರ್ತನೇನು ಮಾಡ್ತಾನೆ? ತನ್ನ ಇಷ್ಟದ ಪ್ರಕಾರ ಆತ ನಡೆಸುವಾತನಾಗಿದೆ. ಹಲ್ಲೆಲೂಯಾ. ಪಾಸ್ಟ್ ಏನೇನು ಹೇಳಿದಾಗ ನಾವು ದೊಡ್ಡ ಸಾಹಸ ಮಾಡೋದೇನಿಲ್ಲ, ಪಲ್ಟಿ ಹೊಡೆಯೋದೇನಿಲ್ಲ, ದೊಡ್ಡ ಬಿಲ್ಡಿಂಗ್ ಹತ್ತು ಏನು ಮಾಡೋದು ಬೇಕಾಗಿಲ್ಲ. ಯೇಸು ಸ್ವಾಮಿ ಯಾವ ರೀತಿ ಹೇಳ್ತಾ ರೀತಿ ನಡ್ಕೊಂಡು ಹೋದ್ರಿ ಸಾಕು. ಹಲ್ಲೆಲೂಯಾ. ಅಷ್ಟೇ ನಾವು ಮಾಡಬೇಕಾಗಿರೋದು. ಇನ್ನೊಂದು ಕೋಳಿನ ಕೊಡು, ಒಂದು ಮೇಕೆನ ಕೊಡು, ಏನೋ ಬಂಗಾರದ ಇಲಿ ಮಾಡಿಸು, ಚಿನ್ನದ ಇಲಿ ಮಾಡಿಸು, ಇದೆಲ್ಲ ನಾನು ದೇವ್ರು ಕೇಳಲ್ಲ. ಹಲ್ಲೆಲೂಯಾ. ನಾನು ದೇವ್ರು ಹೇಳೋದಾದ್ರೆ ನನ್ನ ವಾಕ್ಯ ಯಾವ ರೀತಿ ಹೇಳೋದು ಆ ರೀತಿ ನೀನು ನಡ್ಕೊಂಡು ಹೋಗು. ಹಲ್ಲೆಲೂಯಾ. ಆತನ ವಾಕ್ಯ ಯಾವ ರೀತಿ ಬೋಧನೆ ಮಾಡುತ್ತಾನೋ ಆ ರೀತಿ ನಡ್ಕೊಂಡು ಹೋಗೋದಾದರೆ, ಆತನಿಗೆ ಇಷ್ಟ ಆಗುವ ಹಾಗೆ ನಾನು ನಡ್ಕೊಂಡು ಹೋಗುವುದಾದರೆ, ಆತನ ವಾಗ್ದಾನಗಳನ್ನು ನೆರವೇರಿಸಿ ನಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಎಲ್ಲರನ್ನು ಸೃಷ್ಟಿ ಮಾಡಿದ್ದು ತನ್ನ ವಾಗ್ದಾನ ನೆರವೇರಿಸುವುದಕ್ಕಾಗಿ. ಹಲ್ಲೆಲೂಯಾ. ಎಲ್ಲರನ್ನ ನಮ್ಮನ್ನ ದೇವರು ಭೂಮಿ ಉಂಟಾಗುತ್ತಿಗೆ ಮುಂಚಿತವಾಗಿ ಹೆಸರಿಡಿದು ಕರೆದಿದ್ದಾನಂತೇಳಿ. ಶಿಲ್ಪ, ಲಕ್ಷ್ಮಮ್ಮ, ಧನಲಕ್ಷ್ಮಿ ಸಿಸ್ಟರ್, ಸಮಾಧಿ, ಈ ಥರ ದೇವರು ಒಬ್ಬೊಬ್ಬರು ಹೆಸರಿಡಿದು ಕರೆದಿದ್ದಾರೆ. ಅದಕ್ಕಾಗಿಯೇ ನೀವು ಯೇಸು ಸ್ವಾಮಿನ ನಂಬಿರೋದು. ಹಲ್ಲೆಲೂಯಾ. ಸುಮ್ಮನೆ ಏನೋ ನೀವು ಸಭೆಗೆ ಬಂದಿಲ್ಲ,
ಸುಮ್ಮನೆ ನೀವು ಯೇಸು ಸ್ವಾಮಿ ಹುಡ್ಕೊಂಡು ಬಂದಿಲ್ಲ. ಯೇಸು ಸ್ವಾಮಿ ಜಗತ್ ಉತ್ಪಾದಿ ಆಗಿನ ಮುಂಚಿತವಾಗಿ ಪ್ರತಿಯೊಬ್ಬೊಬ್ಬರ ಹೆಸರನ್ನು ಹಿಡಿದು ಕರೆದಿದ್ದಾನೆ. ಹಲ್ಲೆಲೂಯ. ಅಂತ ದೇವ್ರು ನಾವೇನು ಮಾಡ್ತಾ ಇದ್ದೀವಿ? ದುಷ್ಟರ ಆಲೋಚನೆಯನ್ನು ಕೇಳಿಕೊಂಡು ಪಾಪಾತ್ಮನ ಮಾರ್ಗದಲ್ಲಿ ನಿಂತ್ಕೊಂಡು ದೇವರ ಮನಸ್ಸನ್ನು ನೋಯಿಸ್ತಾ ಇದ್ದೀವಿ. ಹಲ್ಲೆಲೂಯ. ದುಷ್ಟರ ಆಲೋಚನೆಗೆ ಒಳಗಾಗಿರೋ ದೇವರು ಹೇಳ್ತಾ ಇದ್ದಾರೆ, ದುಷ್ಟರ ಆಲೋಚನೆಯಿಂದ ತೆಗೆದಾಗ ಹಲ್ಲೆಲೂಯ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ಹಲ್ಲೆಲೂಯ. ನಾನು ಡೈಲಿ ಬೈಬಲ್ ಓದ್ತೀನಿ ಅನ್ನೋರು ಕೈ ಎತ್ರಿ. ಬೈಬಲ್ ಡೈರಿ. ಆಮೇನ್. ಹಲ್ಲೆಲೂಯ. ಡೈಲಿ ಓದ್ತಾ ಇದ್ದೇನೆ ಫಸ್ಟಮ್ಮ. ಹಲ್ಲೆಲೂಯ. ದೇವ್ರ ಸ್ತೋತ್ರ. ಎಷ್ಟು ನಂಬಿಗಸ್ರು ಕೊಟ್ಟಿದ್ಯಪ್ಪ ನನಗೆ. ಹಲ್ಲೆಲೂಯ. ಡೈರಿ ಸತ್ಯವೇದವನ್ನು ಓದಬೇಕು. ಯೆಹೋವನ ಧರ್ಮಶಾಸ್ತ್ರದ ಆನಂದ ಪಡುವವರಾಗಿರಬೇಕು. ಪಾಪ ಓದಿಗೆ ಬರೆದಿರುವಂಥವ್ರು ಆಡಿಯೋ ಕೇಳ್ತಾರೆ. ಅಲ್ಲ ತಿಮ್ಮಮ್ಮ ಸಿಸ್ಟರ್, ಬೈಬಲ್ ಆಡಿಯೋ ಕೇಳ್ತಾರೆ. ಯಾಕೆ ಅವ್ರು ಓದಕ್ಕೆ ಬರಂಗಿದ್ದಿದ್ರೆ ಆ ಡೈಲಿ ಓದಿರೋರು ವಾಕ್ಯನ. ನಮಗೆಲ್ಲ ಓದಕ್ಕೆ ಬಂದು ನಮಗೆ ಕಷ್ಟ ಬೈಬಲ್ ಓದೋದಕ್ಕೆ. ಹಲ್ಲೆಲೂಯ. ಡೈಲಿ ಆತನ ವಾಕ್ಯವನ್ನು ಓದಬೇಕು. ಬೆಳಗ್ಗೆ 2 ಅಧ್ಯಾಯ, ರಾತ್ರಿ 2 ಅಧ್ಯಾಯ ಅಂತಲ್ಲ. ದೇವ್ರು ಎಲ್ಲಿವರೆಗೂ ನೀವು ಓದ್ಲಿಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ನಾವು ಓದಬೇಕು. ಅದೆಲ್ಲ ಆಗಲ್ಲ. ಫಸ್ಟಮ್ಮ ಫೋನ್ ಇಟ್ಕೊಂಡು ಕೂತ್ಕೊ ಅಂತೇಳಿ ನಾನು 4 ಅವರ್ ಕೂತ್ಕೊಳ್ತೇನೆ. ಫೋನ್ ಇಟ್ಕೊಂಡು ಕೂತ್ಕೊಂಡೇಳಿ ನಾನು 10 ಅವರ್ ಕೂತ್ಕೊಳ್ತೇನೆ. ಬಟ್ ಬೈಬಲ್ ಓದ್ತಾ ಇದ್ರೆ ಹಂಗೇ ನಿದ್ದೆಲಿ ಹೋಗ್ತಾ ಇರ್ತೇನೆ. ಹಲ್ಲೆಲೂಯ. ಕರ್ತನ ವಾಕ್ಯ ಹೇಳುತ್ತೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಯಾರು ಆನಂದ ಪಡ್ತಾರೋ ಅವರೇ ಧನ್ಯರು ಎಂಬುದಾಗಿ. ಫೋನಲ್ಲಿ ಆನಂದ ಪಡುವವನಲ್ಲ. ನಾವು ಪ್ರೇಯರ್ಗೆ ಹೋದಾಗ ಸೇವಕರು ಹೇಳಿದ್ರು, ಫೋನ್ ಇಸ್ ಸ್ಟೋನ್ ಅಂತೆ. ಫೋನ್ ಬಂದ್ಬಿಟ್ಟು ಅದೊಂದು ಕಲ್ಲಂತೆ, ಪ್ರಯೋಜನಕ್ಕೆ ಬಾರದಿರುವಂಥ ಕಲ್ಲಂತೆ. ಹಲ್ಲೆಲೂಯ. ಧರ್ಮಶಾಸ್ತ್ರವು ಜೀವವುಳ್ಳ ವಾಕ್ಯವಾಗಿದೆ. ಹಲ್ಲೆಲೂಯ. ಅದನ್ನು ನೀತಿ ಅಂತ ಧರ್ಮಶಾಸ್ತ್ರ ಆನಂದ ಪಡುವವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರದ ಆಗಿರುವಂತೆ. ಹಲ್ಲೆಲೂಯ. ಈ ಕೆರೆಗಳ ಪಕ್ಕದಲ್ಲಿರುವಂಥ ಮರಗಳು ನೋಡಿದ್ದೀರಾ? ಅದು ಯಾವಾಗಲೂ ಒಣಗೋಗಿರುತ್ತಾ? ಹಸ್ರಾಗೇ ಇರುತ್ತೆ. ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯ. ಅದೇ ಥರ ದೇವ್ರ ಮಕ್ಕಳು ಯಾರು ಧರ್ಮಶಾಸ್ತ್ರದ ಆನಂದ ಪಡ್ತಾರೋ ಅವ್ರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂಥ ಮರದ ಆಗಿರ್ತಾರಂತೆ. ಹಲ್ಲೆಲೂಯ. ಒಣಗಲ್ಪಟ್ಟಂಥ ಮರ ಅಲ್ಲ, ಎಲೆ ಉದ್ರೋಗಿರುವಂಥ ಮರ ಅಲ್ಲ, ಬಾಡಿ ಹೋಗಿರುವಂಥ ಮರ ಅಲ್ಲ, ಯಾವಾಗಲೂ ಹಸಿರಾಗಿ ಯಾವಾಗ ಚಿಗಿರುವಂಥ ಮರದ ಆಗಿರ್ತಾರಂತೆ. ಹಲ್ಲೆಲೂಯ. ದುಷ್ಟರ ಆಲೋಚನೆ ನೀನು ಕೇಳ್ಕೊಂಡು ನಡೀತಾ ಇದೆಯಾ? ಇವತ್ತು ದುಷ್ಟನ ಆಲೋಚನೆ ತೆಗೆದು ಬಿಸಾಕು. ದೇವ್ರು ಹೇಳುವಂಥ ಆಲೋಚನೆ ನಡಿ. ಹಲ್ಲೆಲೂಯ. ಬೇರೆಯವ್ರ ಮಾತುಗಳಿಗೆ ಕಿವಿಗೊಡ್ಬೇಡ. ಬೇರೆಯವ್ರು ಜೀವಿಸುವ ಹಾಗೆ ಜೀವಿಸಬೇಡ. ನೀನು ಯೇಸು ಸ್ವಾಮಿ ನಿನ್ನ ಯಾವ ರೀತಿ ಜೀವಿಸಿ ಎಂಬುದಾಗಿರುತ್ತೆ ಆ ರೀತಿ ನಡ್ಕೊಂಡು ಹೋಗು. ಹಲ್ಲೆಲೂಯ. ದುಷ್ಟರ ಆಲೋಚನೆಗೆ ಒಳಗಾಗಿದೆ, ದೇವ್ರ ಹತ್ರ ಒಪ್ಪಿಸ್ಕೊಡು. ದೇವರೇ, ನಾನು ದುಷ್ಟನ ಆಲೋಚನೆಗೆ ಒಳಗಾಗಿದ್ದೇನಪ್ಪ, ನಾನು ಕ್ಷಮಿಸಿರಿ ಎಂಬುದಾಗಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿನ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ. ಪರಿಶುದ್ಧನಾದ ದೇವರೇ ಸ್ತೋತ್ರ ಸ್ವಾಮಿ. ಅಪ್ಪ, ಓದಕರ್ತಾರೆ ದುಷ್ಟರ ಆಲೋಚನೆ ನಡೀತಾ ಇದ್ದಾನೆ ಸ್ವಾಮಿ. ಅಪ್ಪ, ಪಾಪಾತ್ಮನ ಮಾರ್ಗದ ನಿಂತುಕೊಳ್ತಾ ಇದ್ದಾನಪ್ಪ. ಅಪ್ಪ, ನನ್ನ ಕ್ಷಮಿಸು ಸ್ವಾಮಿ. ಅನೇಕ ಬಾರಿ ದುಷ್ಟರ ಆಲೋಚನೆ ಅಂತ ನಡೆದು ಅಪ್ಪ, ನನ್ನ ಬಿಟ್ಟು ದೂರ ಹೋಗಿದ್ದೇನೆ ಸ್ವಾಮಿ. ಅಪ್ಪ, ನನ್ನ ಕ್ಷಮಿಸಿರಪ್ಪ, ನನ್ನನ್ನು ಮನ್ನಿಸಿ ಕರ್ತನೆ. ದುಷ್ಟರ ಆಲೋಚನೆ ನಡೀಬಾರದು ಸ್ವಾಮಿ. ನೀ ನಮ್ಮ ಸಂಗಡ ಇದು ನಡೆಸಿರಪ್ಪ. ಎಲ್ಲ ದುಷ್ಟನ ಆಲೋಚನೆಗಳು ತೆಗೆದಾಕಿರಿ ಸ್ವಾಮಿ. ಅಪ್ಪ, ಎಲ್ಲ ದುರಾತ್ಮರ ಕ್ರಿಯೆಗಳೆಲ್ಲ ಯೇಸುವಿನ ನಾಮದಲ್ಲಿ ಅಳಿಯಲ್ಪಡಲಿ ಸ್ವಾಮಿ. ಅಪ್ಪ, ಮಹಿಮೆ ಮಾತ್ರ ಇನ್ನೊಬ್ಬರಿಗೆ. ಅಪ್ಪ, ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರ ಕರ್ತನೆ, ಅವ್ರುಗಳನ್ನ ಮುಟ್ಟಿರಿ ಕರ್ತನೆ. ಅಪ್ಪ, ಇದಕ್ಕೆ ಮೇಲೆ ದುಷ್ಟರ ಆಲೋಚನೆ ನಡೆಯದಂತೆ ಕರ್ತನೆ. ಅಪ್ಪ, ನಿಮ್ಮ ಧರ್ಮಶಾಸ್ತ್ರದಲ್ಲಿ ಕರ್ತನೆ ಆನಂದ ಪಡೋರಾಗಿರುವಂತೆ ಕೃಪೆ ಮಾಡಿರಿ ಅಪ್ಪ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್. ದೇವರನ್ನ ಪ್ರಾರ್ಥನೆ ಕೇಳಿದರೆ ಎಂಬ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ.